ಪಾಕ್ ಘೋಷಣೆ ಪ್ರಕರಣದ ಎರಡನೇ ಆರೋಪಿ ನಾಪತ್ತೆಯಾಗಿದ್ದಾನೆ. ಘಟನೆ ಬಳಿಕ ಮನೆ ಖಾಲಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾನೆ. ದಾವಣಗೆರೆ ಮೂಲದ ಮುನಾವರ್ ಅಹ್ಮದ್ ಈತ ಈಗ ನಾಪತ್ತೆಯಾಗಿದ್ದಾನೆ. ಆರ್ಟಿ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಮುನಾವರ್ ಇದ್ದ. ಸೆಕೆಂಡ್ ಲೈನ್ ಲೀಡರ್ ರೀತಿ ತಿರುಗಾಡ್ತಾ ಇದ್ದ. ತನ್ನನ್ನು ತಾನು ತೋರ್ಪಡಿಸಿಕೊಳ್ತಾ ಇದ್ದ. ಕೆಲವೇ ತಿಂಗಳ ಹಿಂದೆ ಬೆಂಗಳೂರಿಗೆ ಮುನಾವರ್ ಬಂದಿದ್ದ ಅನ್ನುವಂತಹ ಮಾಹಿತಿ ಇದೆ. ಆದರೆ ಈಗ ಮುನಾವರ್ ಎಲ್ಲಿದ್ದಾನೆ ಗೊತ್ತಿಲ್ಲ, ಎಸ್ಕೇಪ್ ಆಗಿದ್ದಾನೆ. ಪಾಕ್ ಪರ ಘೋಷಣೆ ಬೆನ್ನಲ್ಲೇ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ರಾಜ್ಯದಲ್ಲಿ ಆಗ್ತಾ ಇದೆ. 3 ಜನರನ್ನ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೆ ಎರಡನೇ ಆರೋಪಿ ಮುನಾವರ್ ನಾಪತ್ತೆಯಾಗಿರೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಈತನೇ ಮುನಾವರ್ ಅಹ್ಮದ್, ಎರಡನೇ ಆರೋಪಿ ನಾಪತ್ತೆಯಾಗಿದ್ದಾನೆ. ಪಾಕ್ ಪರ ಘೋಷಣೆ ಸಂಬಂಧ ಈತನನ್ನು ಕೂಡ ಅರೆಸ್ಟ್ ಮಾಡಲಾಗ್ತಾ ಇತ್ತು. ಆದರೆ ಸದ್ಯಕ್ಕೆ ಈತ ಎಲ್ಲಿದ್ದಾನೋ ಅನ್ನೋ ಮಾಹಿತಿ ಇಲ್ಲ. ಆರ್ಟಿ ನಗರದಲ್ಲಿ ಮನೆಯಲ್ಲಿ ಈತ ವಾಸವಿದ್ದಂತೆ. ಕೆಲವೇ ತಿಂಗಳ ಹಿಂದೆ ಈತ ಬೆಂಗಳೂರಿಗೆ ಬಂದಿದ್ದ. ಬೆಂಗಳೂರಿನ ಆರ್ಟಿ ನಗರದಲ್ಲಿ ಮನೆ ಮಾಡಿಕೊಂಡಿದ್ದ. ಆದರೆ ಈಗ ಆ ಮನೆಯನ್ನ ಖಾಲಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ, ಪೊಲೀಸರು ಕೂಡ ಬಿಡ್ತಾರಾ? ಇಲ್ಲ. ಆತನ ವಿಚಾರಣೆಯನ್ನು ಕೂಡ ನಡೆಸಬೇಕಾಗುತ್ತೆ. ಸೊ ಹಾಗಾಗಿ ಆತನ ಹುಡುಕಾಟವನ್ನ ಈಗಾಗಲೇ ಆರಂಭ ಮಾಡಿದ್ದಾರೆ. ಸೆಕೆಂಡ್ ಲೈನ್ ಲೀಡರ್ ರೀತಿ ಈತ ಅಲ್ಲಲ್ಲಿ ಫಂಕ್ಷನ್ಸ್ಗಳಲ್ಲಾಗಿರಬಹುದು ಅಥವಾ ಕಾರ್ಯಕ್ರಮಗಳಲ್ಲಾಗಿರಬಹುದು ಕಾಣಿಸಿಕೊಳ್ತಾ ಇದ್ದ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇನ್ನು ಮುನಾವರ್ ಅಹ್ಮದ್ ಮನೆ ಖಾಲಿ ಮಾಡಿಕೊಂಡು ನಾಪತ್ತೆಯಾಗಿರೋ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಬರೋಣ. ಇವರು ಏನು ಸಾಕಷ್ಟು ಒಂದು ವಿಧಾನಸೌಧದಲ್ಲಿ ನಾಸೀರ್ ಅವರ ಒಂದು ಪರವಾಗಿ ಘೋಷಣೆಯನ್ನು ಕೂಗಲಿಕ್ಕೆ ಹೋಗಿ ಪಾಕಿಸ್ತಾನ ಪರವಾಗಿ ಕೂಡ ಒಂದು ಘೋಷಣೆಯನ್ನು ಕೂಗಿದ್ದಾರೆ. ಇನ್ನು ಈಗಾಗಲೇ ಅವರನ್ನು ಬಂಧಿಸಿ 3 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡು ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತಹದ್ದು. ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಟುಕೊಂಡು ಈಗಾಗಲೇ 3 ದಿನಗಳ ಕಾಲ ವಿಚಾರಣೆ ನಡೆಸಿ ಇಂದು ಅವರನ್ನು ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ನೀಡುವಂಥ ಎಲ್ಲ ಸಾಧ್ಯತೆ ಇರುವಂತಹದ್ದು. ಇನ್ನು ಸದ್ಯಕ್ಕೆ ಅವರ ಮನೆ ಏನಿತ್ತು, ಈ ಒಂದು ಪ್ರಕರಣ ಆದ ನಂತರ ಅವರು ಬೆಂಗಳೂರಿನಲ್ಲಿ ಏನು ವಾಸ ಮಾಡ್ತಾ ಇದ್ರು, ಆ ಮನೆಯನ್ನ ಈಗ ಖಾಲಿ ಮಾಡಿಕೊಂಡು ಹೋಗಿರುವಂತಹದ್ದು. ಇದೇ ಬಿಲ್ಡಿಂಗ್ನ ಒಂದು ಫಸ್ಟ್ ಫ್ಲೋರ್ ಮನೆ ಏನಿದೆ, ಈ ಮನೆಯಲ್ಲಿ ಆತ ವಾಸ ಮಾಡ್ತಾ ಇದ್ದ ಅನ್ನುವಂತಹದ್ದು, ಕುಟುಂಬ ಸಮೇತ ವಾಸ ಮಾಡ್ತಾ ಇದ್ದ ಅನ್ನುವಂತಹದ್ದು ಸದ್ಯಕ್ಕೆ ಗೊತ್ತಾಗಿತ್ತು. ಆದರೆ ಯಾವಾಗ ಈ ಒಂದು ಪ್ರಕರಣ ಆಯಿತು, ಜೊತೆಗೆ ಆತನನ್ನು ಅರೆಸ್ಟ್ ಮಾಡಿ ಆತನನ್ನು ಜೈಲಿಗೆ ಕೂಡ ಈಗ ಕಳಿಸ್ಲಿಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಈ ಒಂದು ವಿಚಾರವಾಗಿ ಈಗಾಗಲೇ ಕುಟುಂಬ ಇಲ್ಲಿದ್ರೆ ಏನಾದರೂ ಡೇಂಜರ್ ಆಗ್ಬೋದಾ ಅಥವಾ ಬೇರೆ ಏನಾದರೂ ನಮಗೆ ಥ್ರೆಟ್ ಆಗುತ್ತಾ ಅನ್ನುವಂತಹ ಹಿನ್ನೆಲೆಯಲ್ಲೋ ಅಥವಾ ಬೇರೆ ಏನೋ ಒಂದು ವಿಚಾರವಾಗಿ ಈಗ ಸದ್ಯಕ್ಕೆ ಅವರು ಈ ಮನೆಯನ್ನು ಕೂಡ ಖಾಲಿ ಮಾಡಿಕೊಂಡು ಹೋಗಿರುವಂತಹ ಘಟನೆ ನಡೆದಿರುವಂತಹದ್ದು. ಸದ್ಯಕ್ಕೆ ಈಗ ಮುನಾವರ್ಗೆ ಸಂಬಂಧಪಟ್ಟಿದ್ದಂತಹ ಎಲ್ಲ ವಸ್ತುಗಳನ್ನು ಇಲ್ಲಿ ಇರಲಾಗಿತ್ತು. ಇಲ್ಲಿ ಮನೆಯೇನಾದರೂ ರೈಡ್ ಮಾಡ್ತಾರಾ ಅಥವಾ ಮನೆಗೆ ಪೊಲೀಸರು ಬರ್ತಾರಾ ಅನ್ನುವಂತಹ ಸಂಶಯದ ಮೇರೆಗೆ ಅಥವಾ ಆ ಭಯದಿಂದ ಕೂಡ ಇಲ್ಲಿ ಕುಟುಂಬ ಮತ್ತೆ ಖಾಲಿ ಮಾಡಿದ್ದಾರೆ ಅನ್ನುವಂತಹ ಸಂಶಯವನ್ನು ಸದ್ಯಕ್ಕೆ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಇನ್ನು ಈ ಮನೆ ಯಾರದ್ದು ಮತ್ತೆ ಇಲ್ಲಿ ಮನೆಯಲ್ಲಿ ಎಷ್ಟು ದಿನಗಳಿಂದ ಇರ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಪೊಲೀಸರು ಕಲೆ ಹಾಕಲಿಕ್ಕೆ ಮುಂದಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಬೈರೇಶ್ ತಿಪ್ಟೂರ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ಪಾಕ್ ಪರ ಘೋಷಣೆ ಕೂಗಿರುವಂತಹ ಬೆನ್ನಲ್ಲೇ ಎರಡನೇ ಆರೋಪಿ ಮುನಾವರ್ ಅಹ್ಮದ್ ಸದ್ಯಕ್ಕೆ ನಾಪತ್ತೆಯಾಗಿದ್ದಾನೆ. ಈತನ ಹುಡುಕಾಟವನ್ನ ಪೊಲೀಸರು ಕೂಡ ನಡೆಸ್ತಾರೆ. ಈತ ಮೂಲತಃ ದಾವಣಗೆರೆಯವನು ಅನ್ನೋ ಮಾಹಿತಿ ಇದೆ. ಆದರೆ ಕೆಲವೇ ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಆರ್ಟಿ ನಗರದಲ್ಲಿ ಈತ ಮನೆ ಮಾಡಿಕೊಂಡು ಬಾಡಿಗೆ ಮನೆಯಲ್ಲಿ ವಾಸ ಇದ್ದ. ಆದರೆ ಮೊನ್ನೆ ನಾಸಿರ್ ಹುಸೇನ್ ಗೆದ್ದಂತಹ ಸಂದರ್ಭದಲ್ಲಿ ಈತ ಅಲ್ಲಿ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದ ಅನ್ನುವಂತಹ ಮಾಹಿತಿ ಮೇರೆಗೆ ಕುಟುಂಬಸ್ಥರು ಕೂಡ ಸದ್ಯಕ್ಕೆ ಆತನ ಆ ಮನೆಯಲ್ಲಿ ಇಲ್ಲ. ಯಾಕಂದ್ರೆ ಮುಂಬರುವಂಥ ದಿನದಲ್ಲಿ ನಮಗೇನಾದರೂ ತೊಂದರೆ ಆಗಬಹುದು ಅಥವಾ ಮುನಾವರ್ ಸಿಕ್ಕಿಲ್ಲ ಅಂತಂದ್ರೆ ನಮ್ಮನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಅಂತ ಅವರು ಕೂಡ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಈ ಮುನಾವರ್ ಯಾರು ಅನ್ನುವಂತಹ ಒಂದಿಷ್ಟು ಪಾಯಿಂಟ್ಸ್ ನ್ಯೂಸ್ ಫಸ್ಟ್ ಕೂಡ ಕಲೆ ಹಾಕಿದೆ, ಗಮನಿಸ್ತಾ ಇದ್ದೀರಾ. ಮೂಲತಃ ಈತ ದಾವಣಗೆರೆಯ ನಿವಾಸಿಯಾಗಿದ್ದ ಆರೋಪಿ ಮುನಾವರ್. ಇನ್ನು ವಕ್ಫ್ ಬೋರ್ಡ್ನಲ್ಲಿ ಕೆಲಸ ಮಾಡ್ತಾ ಇರೋ ಮುನಾವರ್ ಸಹೋದರ. ಕಾಂಗ್ರೆಸ್ನಲ್ಲಿ ಸೆಕೆಂಡ್ ಲೈನ್ ಲೀಡರ್ ರೀತಿ ಈ ಮುನಾವರ್ ಓಡಾಟವನ್ನ ನಡೆಸಿದ್ದ. ಕಾಂಗ್ರೆಸ್ ಕಾರ್ಯಕ್ರಮ ಪ್ರತಿಭಟನೆಗಳಲ್ಲೂ ಕೂಡ ಈತ ಭಾಗಿಯಾಗ್ತಾ ಇದ್ದ. ಸೊ ಬೇರೆ ಬೇರೆ ನಾಯಕರನ್ನು ಕೂಡ ಭೇಟಿಯಾಗ್ತಾ ಇದ್ದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.